ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ. ಇಲಾಖಾ ತನಿಖೆ ನಡೀತಾ ಇದೆ. ಆದರೆ ಇಲಾಖಾ ತನಿಖೆ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವರಿಗೆ ಅಸಮಾಧಾನ ವ್ಯಕ್ತಪಡಿಸಿರುವಂಥ ಸಂತ್ರಸ್ತೆ ನಮ್ಮೊಟ್ಟಿಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಇಲಾಖಾ ತನಿಖೆ ನಡೀತಾ ಇದೆ, ಆದರೆ ನೀವು ಯಾಕೆ ಆ ತನಿಖೆ ಮೇಲೆ ಆಕ್ರೋಶ, ಅಸಮಾಧಾನ ಯಾಕಿದೆ? ನಾವು ಈ ಮೊದಲೇ ತುಂಬ ಸಲ ಹೋಗಿದ್ದೇವೆ, ACP ಹತ್ರ ಹೋಗಿದ್ವಿ, ಹತ್ರ ಹೇಳಿದ್ವಿ, ನಮ್ಮ ಕಷ್ಟವನ್ನು ಹೇಳಿದ್ವಿ, ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ, ನಮಗೆಲ್ಲೂ ನ್ಯಾಯ ಸಿಗಲಿಲ್ಲ. ಆಮೇಲೆ ನಮ್ಮ ಬಗ್ಗೆನೇ ಒಂಥರ ಅಸಹ್ಯದ ಥರ ನೋಡಿದರು. ಇದರ ಅರ್ಥ ಏನಂದರೆ ACP ಅವರು ನಮ್ಮ ಬಗ್ಗೆ ಏನೇನೋ ಹೇಳ್ಕೊಟ್ಟಿರ್ತಾರೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಮತ್ತು ಇವರು ಇನ್ಸ್ಪೆಕ್ಟರ್ ಸಂದೇಶ್ ಅವರ ಸ್ಟೇಷನಲ್ಲಿ ಅವ್ರು ಮಾತಾಡೋ ವರ್ತನೆ, 3 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದೀನಿ, ಅವಳು ಅಂಥವಳು ಇಂಥವಳು, ಅವಳನ್ನು ಬಿಡಲ್ಲ, ಈ ವರ್ಡ್ಸು ACP ಗಮನಕ್ಕೆ ಬಂದಿದೆ. ಅವರು ಹೋಗಿ ಕಮಿಷನಲ್ಲಿ ಹೇಳ್ತಾರೆ ನಮ್ಮ ಬಗ್ಗೆ. ನಾನು ಒಂದ್ಸಲ 3 ಲಕ್ಷ ಸುಪಾರಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರು, ಅವರು ಏನು ಹೇಳಿಲ್ಲ. ನನ್ನ ಬಗ್ಗೆ ಮಾನಹಾನಿ ಮಾಡ್ತಾರೆ ಅಂತ ಹೇಳಿದ್ರು, ಏನು ಹೇಳಿಲ್ಲ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು, ನಾನು ಒಬ್ಬಳೇ ಅಲ್ಲ, ತುಂಬ ಜನ ಅವ್ರ ಕಡೆ ಹೋಗಿದ್ದಾರೆ, ಇನ್ನೊಂದು ಸಂತ್ರಸ್ತಿನೂ ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಅಳಲನ್ನು ಕೇಳಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಇನ್ಸ್ಪೆಕ್ಟರ್ ಸಂದೇಶನ್ನು ಸೇಫ್ ಮಾಡೋ ಹುನ್ನಾರ ಅವ್ರ ಕೈಯಲ್ಲಿತ್ತು, ರಕ್ಷಿಸಬೇಕು ಅನ್ನೋದು. ಇನ್ನೊಂದು ACP ಅಷ್ಟೇ, ಎಷ್ಟೋ 2-3 ಸಲ ನನ್ನ ಹತ್ರ ಡೈರೆಕ್ಟಾಗಿ ಫೋನ್ ಮುಖಾಂತರನೇ ಹೇಳಿದ್ದಾರೆ. ಇನ್ನೊಂದು ಕೃಷ್ಣಪ್ಪ ಅಂತ SI ಇದ್ರು, ನೀವು ರಾಜಿ ತೆಗೀರಿ ಅಂತ ಹೇಳಿಸಿದ್ದಾರೆ. ಇನ್ನೊಂದು ವಕೀಲರ ಹತ್ರ ಮುಖಾಂತರ ಕಾಂಪ್ರಮೈಸ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನಗೆ ಇಲ್ಲಿ ನ್ಯಾಯ ಸಿಗಲ್ಲ, ಇವರು ವಿಲೇ ಮಾಡುವ ಕಾನೂನು ನಮಗೆ ಬೇಡ ಅಂತ ನಾವು ಬ್ಯಾಂಗ್ಳೂರಿಗೆ ಹೋದ್ವಿ. ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಅವರು ನಿಷ್ಠಾವಂತ ಆಫೀಸರ್ ಅಂತಲೇ ಹೆಸರುವಾಸಿ. ಅವ್ರ ಮೇಲೂ ನಿಮಗೆ ನಂಬಿಕೆ ಇಲ್ಲ? ಮಂಗಳೂರು ಸುಧೀರ್ ಸರ್ ಒಳ್ಳೆಯವರು ಅಂತ ಹೇಳಲಿಕ್ಕೆ ಅದಕ್ಕೆ ಒಂದು 2 ಮಾತಿಲ್ಲ. ಒಳ್ಳೆಯವರೇ ಇರ್ಬೋದು, ತುಂಬ ಜನರಿಗೆ ಹೆಲ್ಪ್ ಮಾಡಿರ್ಬೋದು. ಸೊ ಅದಕ್ಕಿಂತ ಮುಂಚೆ ಬೇರೆ ಬಂದವರು ಅನುಪಮ ಅಗರ್ವಾಲ್ ಇವ್ರಿಗಿಂತ ಒಳ್ಳೆಯವರೇ, ನಾನು ಹೇಳೋದಕ್ಕೆ ಅವರೇ ಒಳ್ಳೆಯವರು. ನಮ್ಮ ಕಷ್ಟವನ್ನು ಹೇಳುವಾಗ ಅವ್ರು ಕಿವಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆ ದಿವಸ ನಮ್ಮನ್ನು ಅಲ್ಲಿ ಸ್ಟೇಷನಲ್ಲಿ ಹೊಡೆಯುವಾಗಲೂ ಅವರು ಕಮಿಷನರೇ ಅವನಿಗೆ ಜೋರು ಮಾಡಿ, ಇನ್ಸ್ಪೆಕ್ಟರ್ಗೆ ಜೋರು ಮಾಡಿದ್ದಾರೆ. ಸೊ ಒಳ್ಳೆಯವರೇ ಅನುಪಮ ಅಗರ್ವಾಲ್. ಅವರು ಹೇಳಿದ್ದು ACP ಹತ್ರ ಹೋಗಿ ಅಮ್ಮ ಅಂತ. ACP ಹತ್ರ ಬಂದಾಗ ACP ಏನು ಹೇಳಿದ್ರು, ನೀವೇನಪ್ಪ ಅವರು ಹೊಡೆದ್ರು ಅಂತೇಳಿ ನೀವು ಅಲ್ಲೇ ನಿಂತ್ಕೊಳ್ಳೋದಾ, ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದೆ ಅದೆಲ್ಲ ಮಾತು, ಅದೆಲ್ಲ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ನಿಮ್ಮ ಮೇಲೆ FIR ಹಾಕ್ತೀವಿ ಅಂತೇಳಿ ಹೆದರಿಸಿದ್ದಾರೆ. ಅವರ ಹೆದರಿಕೆ ಮಾತು ಕೇಳಿಕೊಂಡು ನಾವು ಸುಮ್ಮನೆ ಇದ್ವಿ ಮನೆಯಲ್ಲಿ. ಆಮೇಲೆ ಒಂದ್ ಮೇಲೆ ಒಂದು ದೂರು ಹೋಗುವಾಗ, ಸಮಸ್ಯೆ ಆಗುವಾಗ ಪುನಃ ನಾವು ಬಂದಿದ್ದು ಕಮಿಷನರ್ ಸುಧೀರ್ ರೆಡ್ಡಿ ಸರ್ ಹತ್ರ. ಫಸ್ಟ್ ದೂರು ಹೋಗುವಾಗಲೇ ಅವ್ರು ಎಚ್ಚೆತ್ಕೊಳ್ಬೇಕಿತ್ತು ಇದು ಏನು ವಿಷಯ ಅಂತ. ಅವರು ಕ್ಯಾರ್ ಮಾಡಿಲ್ಲ. 2ನೇ ಸಲ FIR ಬಿತ್ತು, ಹೋಗಿ ಹೇಳಿದ್ವಿ, ಆಯ್ತು FIR ತೆಗಿತ್ವಿ ಅಂದ್ರು, ತೆಗಿಲಿಲ್ಲ. ನಾವು ಹೋಗಿ FIR ಜಾಮೀನು ಬೇಲ್ ಅಂತ ಹೇಳಿ ಬಂದ್ವಿ, ಆಂಟಿಸೆಪ್ಟೆಡ್ ಬೇಲ್ ಅಂತ. ಆಮೇಲೆ ನನಗೆ ಡೌಟ್ ಬಂದಿದೆ ಯಾವಾಗ ಅಂದ್ರೆ, ನಮ್ಮ ಹುಡುಗನನ್ನು ಎತ್ತುವಾಗ ಅವ್ರಿಗೆ ಸೆಕ್ಷನ್ ಸಿಕ್ಕಿಲ್ಲ ಅಂದ್ರು, ಹೊಡೆದು ಅವ್ರ ಮನೇಲಿ ಕುಡಿ ಹಾಕುವಾಗ ಅವ್ರಿಗೆ ಸೆಕ್ಷನ್ ಸಿಕ್ಕಿಲ್ಲ ಅಂದ್ರು, ಯಾರು ಸುಧೀರ್ ರೆಡ್ಡಿ ಸರ್. ಆಮೇಲೆ ನಾನು ಮಹಾನ್ ನಿರ್ದೇಶಕರು ಸಲೀಂ ಸರ್ ಹತ್ರ ಹೋಗಿ ದೂರು ಕೊಟ್ಟು ಜಡ್ಜ್ ಹತ್ರ ಕೊಡುವಾಗ ಅವ್ರಿಗೆ ಸೆಕ್ಷನ್ ಸಿಕ್ಕಿತ್ತು. ಹೀಗಿರುವಾಗ ನೀವೇ ಹೇಳಿ, ಕಮಿಷನರ್ ಸುಧೀರ್ ರೆಡ್ಡಿ ಅವರು ಯಾರನ್ನು ರಕ್ಷಿಸ್ತಾರೆ? ಇವ್ರದ್ದೊಂದು ಚೈನ್ ಲಿಂಕು ACP ಇದು ಮತ್ತು ಸುಧೀರ್ ರೆಡ್ಡಿ ಸರ್ದು. ಹಾಗಾಗಿರುವಾಗ ನನಗೆ ಸುಧೀರ್ ರೆಡ್ಡಿ ಸರ್ ಹತ್ರ, ಕಮಿಷನರ್ ಹತ್ರ ನನಗೆ ಭರವಸೆ ಇಲ್ಲ. ACP ಹತ್ರ ಅಂತೂ ಬಿಲ್ಕುಲ್ ಇಲ್ಲ. ಅವರನ್ನೇ ಅಮಾನತು, ಈಗ ಅವರನ್ನು ಸಸ್ಪೆಂಡ್ ಮಾಡಬೇಕು, ACPಯನ್ನು. ಇಷ್ಟ ಆಗೋದಿಲ್ಲ, ಇಲ್ಲಿ ಸಂದೇಶವನ್ನು ಅರೆಸ್ಟ್ ಮಾಡಬೇಕು, ACPಯನ್ನು ಸಸ್ಪೆಂಡ್ ಮಾಡಬೇಕು. ಆವಾಗ ಇಬ್ಬರನ್ನು ತನಿಖೆಗೊಳಪಡಿಸಬೇಕು, ಆವಾಗ ಗೊತ್ತಾಗುತ್ತೆ ಇದ್ರೆ ಸತ್ಯ. ಈ ತನಿಖೆಯನ್ನು ಯಾರು ಮಾಡಬೇಕು ಅಂತ? ಇದರಲ್ಲಿ ಬೆಂಗಳೂರಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಬರಬೇಕು, ಇಲ್ಲಿ ಮಂಗಳೂರು ಪೊಲೀಸ್ ಇಲಾಖೆ ಮಾಡಬಾರ್ದು. ಇಲ್ಲ DC ಮಾಡಿದ್ರು ಓಕೆ, ಇಲ್ಲಾಂದ್ರೆ ನಮ್ಮ ಇವರು ಅರುಣ್ SP ಇದ್ದಾರೆ ಪುತ್ತೂರಲ್ಲಿ, ಅವ್ರು ಬಂದ್ರು ಓಕೆ, ನಾವು ಒಪ್ಕೊಳ್ತೀವಿ. ಮಂಗಳೂರು ಪೊಲೀಸ್ ಇಲಾಖೆ ಬರಬಾರ್ದು. ಮತ್ತೆ ಇನ್ನೊಂದು, ಈಗ ಏನು ACP ಒಂದು ವರದಿ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಈಗ ಸಂದೇಶ್ ಅವರನ್ನ ಅಮಾನತು ಮಾಡಿರೋದು. ಅದರಲ್ಲಿ ಅವರು ಹೇಳಿರುವಂಥ ಯಾರು ಮಹಿಳೆಯರು ಇಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆರೋಪ ಏನಿದೆ, ಯಾರು ಮಹಿಳೆಯರು ಅಥವಾ ಯುವತಿಯರು ಬಂದಿಲ್ಲ, ದೂರು ಕೊಡ್ಲಿಕ್ಕೆ ಬಂದಿಲ್ಲ, ಅಥವಾ ದೂರು ಕೊಡ್ಲಿಕ್ಕೆ ಬಂದಿಲ್ಲ, FIR ಮಾಡಿಲ್ಲ. ಹಾಗಾದ್ರೆ ಯಾವ ಇದ್ರ ಮೇಲೆ ಕೊಡೋದು? ನಾವು ಹೇಳಿದ್ದೇವೆ, ದೂರು ಕೊಟ್ಟಿದ್ದೇವೆ. ಆ ದೂರ ಅರ್ಜಿಯನ್ನು ಎಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ ACP ಶ್ರೀಕಾಂತ್ ಸರ್. ಇನ್ನು ಅವ್ರು ಮೂಡುಬಿದ್ರೆ ಸ್ಟೇಷನ್ CC ಕ್ಯಾಮರಾ ನೋಡಿ ಆದರೂ ನಮ್ಮನ್ನು ನಂಬೋದಿತ್ತು ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು. ಆ ಮಾತು ನಿರ್ಭಯಂತರ ಗ್ಯಾಂಗ್ ಮಾಡ್ತೀನಿ, 7 ಜನರನ್ನು ಕರ್ಕೊಂಡು ಇಲ್ಲೇ ಮಾಡ್ತೀನಿ ಅಂದ್ರೆ ಇದು ಲೈಂಗಿಕ ಕಿರುಕುಳ ಅದಲ್ಲದೆ ಮತ್ತೇನು. ನಾನು ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶನೇ ಕೊಡಲ್ಲ ACP ಅವರು. ಬೇರೆ ಯಾರು ಸಹ ಮಹಿಳೆಯರು ಅಥವಾ ಯುವತಿಯರು ಬರಲ್ಲ, ಹೆದರ್ತಾರೆ. ತುಂಬಾ ಜನ ಹೋಗಿದ್ದಾರೆ, ಯಾರು ಸುಧೀರ್ ರೆಡ್ಡಿ ಸರ್ ಹತ್ರ, ನಮಗೆ ಸಂದೇಶ್ ಸರಿಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ. ಅದನ್ನು ಇವ್ರು ಯಾವುದನ್ನು ಗಮನಕ್ಕೆ ತರದೆ ACP ಹತ್ರ ಕಳಿಸ್ತಾರೆ. ನೀವು ದೂರು ಕೊಡ್ಬೇಕಾದ್ರೆ ಲೈಂಗಿಕ ದೌರ್ಜನ್ಯ ಅಥವಾ ಕಿರುಕುಳ ಅಂತ ಏನಾದ್ರು ಕೊಟ್ಟಿದ್ದೀರಾ? ನಾವು ದೂರು ಕೊಡುವಾಗಲೂ ಕೊಟ್ಟಿದ್ದೀವಿ ಲೈಂಗಿಕ ಕಿರುಕುಳ ಅಂತ. ಇದಕ್ಕಿಂತ ಮುಂಚೆ ಒಂದು 5 ಜನ ACP ಅವರ ಹತ್ರ ಲೈಂಗಿಕ ಕಿರುಕುಳ ಪ್ಲಸ್ ನಮ್ಮನ್ನು ಬೆಡ್ರೂಮ್ಗೆ ಸಹಕರಿಸುವ ಅಂತ ಹೇಳಿದನ್ನು ACP ಶ್ರೀಕಾಂತ್ರು 1-2 ವರ್ಷ ಆಯ್ತು, ಇನ್ನೂ ತನಕ ಅದು ಅವ್ರಿಗೆ ಆನ್ಸರ್ ಕೊಟ್ಟಿಲ್ಲ. ಅದೇ ಈಗ ಅಲ್ಲಿ ವಿಡಿಯೋ ಹರಿದಾಡ್ತಿದೆ ಅಲ್ವಾ, ಎಲ್ಲಿ
ಮಾಧ್ಯಮದ ನೀವು ಹೇಳ್ತಿರಲ್ಲ ಯಾವುದೋ ಒಂದು ಮಗಳು ತಾಯಿ ನನ್ನ ಮಗಳನ್ನ ಮುಡ್ತೀಯೇನೋ ಅಂತ ಹೇಳಿ ಬೈತಾಳಲ್ಲ, ತಾಯಿನೇ ಮಹಾತಾಯಿನೇ ಹೋಗಿ ACP ಶ್ರೀಕಾಂತ್ಗೆ ದೂರು ಕೊಟ್ಟಿದ್ದಾರೆ. ಆವಾಗಲೂ ಅವ್ರಿಗೆ ಆನ್ಸರ್ ಕೊಟ್ಟಿಲ್ಲ, ಅವರು ಆ ತಾಯಿನೇ ಕೊಟ್ಟಿದ್ದಾರೆ. ಈಗ ಈ ವರದಿಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ವರದಿಯಲ್ಲಿ, ಅದರಲ್ಲಿ ಹೇಳಿರುವಂಥದ್ದು ನೀವೇನು ಆರೋಪ ಮಾಡ್ತಾ ಇದ್ದೀರಿ ಮತ್ತು ಇನ್ನೊಬ್ರು ಆರೋಪ ಮಾಡ್ತಾ ಇದ್ದಾರೆ, ಆ ಆಧಾರದ ಮೇಲೆ ಅವರ ಮೇಲೆ ಯಾವುದೇ ಇದು ತಗೊಂಡಿಲ್ಲ, ಆ್ಯಕ್ಷನ್ ತಗೊಂಡಿಲ್ಲ. ಅವ್ರು ತಗೊಂಡಿರುವಂಥದ್ದು ಒಂದು ಆಡಿಯೋ, ಇನ್ನೊಂದು ವಿಡಿಯೋ, ಏನು ಅವರು ಡ್ಯಾನ್ಸ್ ಮಾಡುವಂಥ, ಅಲ್ಲಿ ಮಹಿಳೆಯರೊಟ್ಟಿಗೆ ಸರಿಯಾಗಿ ವರ್ತನೆ ಮಾಡಿಲ್ಲ, ಆಕ್ಷೇಪಾರ್ಹ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ, ಮಾತುಗಳನ್ನು ಬಳಸಿದ್ದಾರೆ. ಆ ಆಧಾರದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ಆಗಿರುವಂಥದ್ದು. ನಿಮ್ಮ ಯಾವುದೇ ಆರೋಪದ ಮೇಲೆ ಮಾಡಿಲ್ಲ. ಅವ್ರು ನಮ್ಮ ಆರೋಪದ ಮೇಲೆ ಇನ್ನೂ ಮಾಡಲ್ಲ. ಅವರಿಗೆ ನಮ್ಮ ಆರೋಪ ಸುಧೀರ್ ರೆಡ್ಡಿ ಸರ್ಗೆ ಮತ್ತು ACPಗೆ ಕಿವಿ ಕೇಳಲ್ಲ. ನಮ್ಮ ಆರೋಪ ಬೆಂಗಳೂರು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಕೇಳಿಸ್ತದೆ. ಇನ್ನೊಂದು ಅವರು ವಿಡಿಯೋದಲ್ಲಿ ತಮ್ಮ ಮಹಾತಾಯಿಗಳು ಬರಲಿಕ್ಕೆ ಹೆದರ್ತಾರೆ, ಅಂಜುತ್ತಾರೆ. ಒಂದು ಡಿಗ್ನಿಫೈ ಫ್ಯಾಮಿಲಿ ಮರ್ಯಾದೆಗೋಸ್ಕರ ಅಂಜುತ್ತಾರೆ. ಅದರಲ್ಲಿ ಒಂದು ಮೇಡಮ್ ಹೋಗಿದ್ದಾರೆ, ಮಹಿಳಾ ಆಯೋಗಕ್ಕೆ ಹೋಗಿದ್ದಾರೆ. ಆ ವಿಡಿಯೋದಲ್ಲಿ ಇರಲಿಲ್ಲ, ಒಂದು ಹೆಸರು ಬರ್ತದೆ. ಆ ಮೇಡಮ್ ಹೋಗಿದ್ದಾರೆ ಮಹಿಳಾ ಆಯೋಗಕ್ಕೆ, ಅವರು ಎದುರು ಬರಲ್ಲ, ಮಹಿಳಾ ಆಯೋಗದಿಂದ ದೂರು ಕೊಟ್ಟಿದ್ದಾರೆ. ಇನ್ನು ಆ ವಿಡಿಯೋದಲ್ಲಿ ಇರುವ 2 ಮಹಾತಾಯಿಗಳು ಬಂದಿಲ್ಲ. ಅವರ ಘನತೆಗೆ ಮೀರಿ, ಇನ್ಸ್ಪೆಕ್ಟರ್ ಘನತೆಗೆ ಮೀರಿ ಅವರು ಹೋಗಿ ಅವರಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಅದರಲ್ಲಿ ಸೈಡಲ್ಲಿ ಬೇಡ ಬೇಡ ಅಂತ ಹೇಳೋದು ಕೇಳ್ತದೆ, ಆಕ್ಷೇಪ ಮಾಡ್ತಾಳೆ ಅವಳ ಅಲ್ಲಿ ಡ್ಯಾನ್ಸ್ ಮಾಡುವಾಗ. ಬೇಡ ಬೇಡ ಅಂತ ಹೇಳೋದು ವಾಟ್ಸ್ ನಾನು ಕೇಳಿದ್ದೀನಿ. ಸೊ ಅವರು ಬೇಡ ಅಂದ್ರು ಇವರ ಯೂನಿಫಾರ್ಮಲ್ಲಿ ಇನ್ನೊಂದು ಮನೆಗೆ ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ FIR ಹಾಕಲೇಬೇಕು. ಇವರಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಇವರೇ ಹೋಗಿ ಮಾಡಲಿ. ಆ ಯೂನಿಫಾರ್ಮಿಗೆ ಒಂದು ಗೌರವ ಇದೆ, ಆ ಗೌರವವನ್ನು ಸುಧೀರ್ ರೆಡ್ಡಿ ಸರಿ ಎತ್ತಿ ಇಡಬೇಕು. ಇವರಿಗೆ ಅಷ್ಟೊಂದು ನಮ್ಮ ಆರೋಪದಲ್ಲಿ ಹುರುಳಿಲ್ಲ, ನಮ್ಮ ಆರೋಪ ಆಧಾರ ರಹಿತ. ಸರಿ, ಆ ವಿಡಿಯೋದಲ್ಲಿ ಇರುವ ಆರೋಪ ಇನ್ಸ್ಪೆಕ್ಟರ್ ಸಂದೇಶರದೇ ಯೂನಿಫಾರ್ಮ್. ಆ ಯೂನಿಫಾರ್ಮ್ಗಾದ್ರೂ ಗೌರವ ಕೊಟ್ಟು ಅವ್ರು ಈಗಿನ FIR ಮಾಡಬೇಕು. ಈಗ ಇನ್ನೊಂದು ಅವ್ರು ಹೇಳಿರುವಂಥದ್ದು, ಯಾರು ಆರೋಪ ಮಾಡ್ತಾರೆ 2 ಮಹಿಳೆಯರು, ಅವ್ರು ಇನ್ನೂ ಬಂದು ದೂರು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು, ಆದರೆ ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ವಿಚಾರಣೆಗೆ ಬರಬಹುದು, ಕರೆದ್ರೆ ಬರಬಹುದು ಅಂತ. ನೀವು ವಿಚಾರಣೆಗೆ ಏನಾದ್ರು ಹೋಗ್ತೀರಾ ಅಥವಾ ದೂರು ಕೊಡ್ತೀರಾ? ನಾವು ನಮಗೆ ಮಹಿಳಾ ಆಯುಕ್ತರು ಹೇಳಿದ್ರು ಮಗದೊಮ್ಮೆ ಹೋಗಿ ಅಂತ. ಅವರ ಮಾತಿಗೋಸ್ಕರ ಆದ್ರೂ ನಾವು ಹೋಗ್ತೇವೆ, ಬಟ್ ನಮಗೆ ರಕ್ಷಣೆ ಕೊಡ್ಬೇಕು. ಅವ್ರು ರಕ್ಷಣೆ ಕೊಟ್ಟರೆ ಅಷ್ಟೇ ಅಲ್ವಾ ಹೋಗೋದು. ನಮ್ಮ ಮಗನಿಗೆ ನಾವು ಸ್ಕೂಲಿಗೆ ಎಕ್ಸಾಮ್ಗೆ ಹೋಗುವಾಗ ನಾವು ರಕ್ಷಣೆ ಕೊಡಿ ಅಂತ ಅವ್ರ ಹತ್ರ ಕೇಳುವಾಗ ಅವ್ರು ರಕ್ಷಣೆ ಕೊಡಲಿಲ್ಲ. ಯಾಕೆ, 2nd PU ಎಕ್ಸಾಮ್ ಬರೀಬೇಕಾದ್ರೆ ಮುಂಚೆ ಅವನನ್ನು ಇನ್ಸ್ಪೆಕ್ಟ್ರು ಹೊಡೆದು, ಅವನ ತಾಯಿ ಮತ್ತು ಇನ್ಸ್ಪೆಕ್ಟರ್, ಬೇರೆ ಯಾರಲ್ಲ, ಇವಳು ಮೊನ್ನೆ ಪ್ರಫುಲ್ಲ ಬಂದಿದ್ರು, ಅವ್ರು ಮತ್ತು ಇನ್ಸ್ಪೆಕ್ಟರ್ ಕಡೆ ಅವ್ರು ಹೊಡೆದು ಅವನನ್ನು ಮನೆಗೆ ಹೋಗಿ ಕರ್ಕೊಂಡೋಗಿ ಹೊಡೆದು ಕೊನೆಯಲ್ಲಿ ಹಾಕಿದ್ದಾರೆ. ಹಾಗಿರುವಾಗ ಎಕ್ಸಾಮ್ ಟೈಮಲ್ಲಿ ನಾವು ಅವನಿಗೆ ರಕ್ಷಣೆ ಕೇಳಿದ್ವಿ, ಕೊಟ್ಟಿಲ್ಲ ಕಮಿಷನರು. ಇವಾಗ ನಾನು ಅಷ್ಟೇ ಮಾಧ್ಯಮದ ಮುಖಾಂತರ ನಮಗೆ ರಕ್ಷಣೆ ಬೇಕು ಅಂತ ಕೇಳಿದ್ವಿ, ನಮಗೆ ರಕ್ಷಣೆ ಇನ್ನೂ ಕೊಟ್ಟಿಲ್ಲ. ನಮಗೆ ರಕ್ಷಣೆ ಕೊಡೋದು ಮಹಿಳಾ ಆಯೋಗ. ಇವತ್ತು ನಮ್ಮ ಮಹಿಳಾ ಆಯೋಗದವರು ಬಂದು ನನಗೆ ರಕ್ಷಣೆ ಕೊಟ್ಟು ನಾನು ಎದುರು ಬಂದು ನಿಂತಿದ್ದೀನಿ. ಈಗ ಈ ವರದಿ ಏನಿದೆ ಅಥವಾ ತನಿಖೆಯ ಏನು ಫೈನಲ್ ರಿಪೋರ್ಟ್ ಬರುತ್ತೆ, ಅದನ್ನು ನೀವು ಒಪ್ತೀರಾ ಇಲ್ವಾ? ಅವರ ತನಿಖೆಯ ಫೈನಲ್ ವರದಿಯನ್ನು ನಾನು ಒಪ್ಪಲ್ಲ. ನಿಮಗೆ ಹಾಗಾದ್ರೆ ಬೆಂಗಳೂರಿಂದ ಅಥವಾ ಹಿರಿಯ ಉನ್ನತ ಅಧಿಕಾರಿಗಳಿಂದನೇ ತನಿಖೆ ಆಗಬೇಕು? ಹೌದು, ಖಂಡಿತ. ನಮಗೆ ಬೆಂಗಳೂರು ಉನ್ನತ ಅಧಿಕಾರಿ ಕಡೆಯಿಂದಲೇ ತನಿಖೆ ಆಗಬೇಕು. ನಮ್ಮೊಂದಿಗೆ ಮಹಿಳಾ ಹೋರಾಟಗಾರ್ತಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಯಾವ ರೀತಿ ಇವರೊಟ್ಟಿಗೆ ನೀವು ಇರ್ತೀರಿ? ಫಸ್ಟ್ ಆಫ್ ಆಲ್ ನಾನು ಹೇಳ್ತೇನೆ, ಆವಾಗ ಪತ್ರಕರ್ತರೊಬ್ಬರು ಕ್ವಶನ್ ಕೇಳಿದರು, ಈ ವಿಡಿಯೋ ಹೇಗೆ ವೈರಲ್ ಆಯಿತು ಅಂತ ಕ್ವಶನ್ ಕೇಳಿದರು. ಅದಕ್ಕೆ ನಾನು ಕೇಳ್ತೀನಿ, ಎಲ್ಲ ವಿಡಿಯೋ ಇವ್ರ ಹತ್ರ ಇದೆಯಾ? ಎಲ್ಲ ವಿಡಿಯೋ ಇವ್ರ ಹತ್ರ ಇಲ್ಲ ಅಲ್ವಾ? ಹಾಗಾದರೆ ಅವರಿಗೆ ಅಪೋಸಿಟ್ ಅವ್ರು ತಾನೇ ಎಲ್ಲ ವೀಡಿಯೋಸನ್ನು ವೈರಲ್ ಮಾಡಿರೋದು, ನಿಜ ಅಲ್ವಾ? ಡ್ಯಾನ್ಸ್ ಮಾಡಿರೋದಾಗಲಿ, ಜಂಪ್ ಮಾಡೋದಾಗಲಿ, ಎಲ್ಲ ವಿಡಿಯೋ ಇವ್ರ ತೆಗೆಯೋದಕ್ಕೂ ಆಗಲ್ಲ. ಹಾಗಾದರೆ ಅವ್ರಿಗೆ ಅಪೋಸಿಟ್ ಇರುವವರು ತುಂಬ ಜನ ಇದ್ದಾರೆ ಅಂತಲೇ ಅರ್ಥ. ಅದಕ್ಕೋಸ್ಕರ ಯಾರು ಬರ್ತಾ ಇಲ್ಲ, ಈ ಲೇಡೀಸ್ ಯಾರು ಬರ್ತಾ ಇಲ್ಲ. ಯಾಕೆಂದರೆ ಮರ್ಯಾದೆಗೆ ಅಂಜೋದು. ಮೊನ್ನೆ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಸ್ಪಂದನ ಕಾರ್ಯಕ್ರಮ ಬರುವಾಗ ನಾನು ಖುದ್ದಾಗಿ ಎಷ್ಟೋ ಜನರ ಹತ್ರ ಹೇಳಿದೆ, ನಿಮ್ದು ಏನು ಪ್ರಾಬ್ಲಮ್ ಇದ್ರು ಹೇಳಿ, ಯಾರು ಬರಲ್ಲ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇವತ್ತು ನಮ್ಮ ಮರ್ಯಾದೆ ಹೋಗುತ್ತೆ, ನಾಳೆ ನಮ್ಮ ಮಕ್ಕಳದ್ದು ತೆಗಿತಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಸಂತ್ರಸ್ತೆಯರು ಬರ್ತಾರಾ? ಖಂಡಿತವಾಗ್ಲೂ ಬರ್ತಾರೆ. ನನಗೆ ಖುದ್ದಾಗಿ ತುಂಬ ಜನ ಕಾಲ್ ಮಾಡಿದ್ದಾರೆ, ಮೇಡಮ್ ಈ ಥರ ಇದೆ ವಿಷಯ, ನಮಗೆ ಮುಂದೆ ಬರೋದಕ್ಕೆ ಭಯ ಆಗ್ತಿದೆ, ನಿಮ್ಮ ಮುಖಾಂತರ ನೀವು ಹೋಗೋದಾದ್ರೆ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನಾನು ಪ್ರೂಫ್ ಸಮೇತ ನಾನು ನಿಮಗೆ ಕೊಡ್ತೇನೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮಹಿಳಾ ಆಯೋಗ ಇವರಿಗೆ ನ್ಯಾಯ ಸಿಗೋ ತನಕ ಅವರೊಟ್ಟಿಗೆ ನಿಜವಾಗ್ಲೂ ನಮ್ಮ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಅಂತೂ ನಿಜವಾಗ್ಲೂ ನ್ಯಾಯ ಕೊಡ್ತಾರೆ. ನನಗಂತೂ ತುಂಬ ಭರವಸೆ ಇದೆ. ಧನ್ಯವಾದ. ಇದಿಷ್ಟು ಸಂತ್ರಸ್ತೆ ಹಾಗೂ ಮಹಿಳಾ ಹೋರಾಟಗಾರ್ತಿ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.